ಕಾಲೇಜಲ್ಲಿ ಇದೆಲ್ಲ ಅಲೋ ಇಲ್ವಲ್ಲ? ಆ ಟೇಬಲ್ ಕೆಳಗೆ ನೆನ್ನೆ ಒಂದು ಬಾಟ್ಲ್ ಇಟ್ಟಿದ್ವಿ, ಅದನ್ನೇನ ಮಾಡಿದ್ರಿ? ನಮಗೇನು ಗೊತ್ತಿಲ್ಲ ಸರ್, ನಾವು ಬರೀ ಕ್ಲೀನ್ ಮಾಡಕ್ಕೆ ಬಂದಿರೋದು ಅಷ್ಟೇ. ಏಯ್, ನಿನ್ನೆ ಜ್ಯೂಸ್ ಒಳಗಡೆ ಡ್ರಿಂಕ್ಸ್ ಮಿಕ್ಸ್ ಮಾಡಿರೋದು ನೀವೇ ತಾನೆ? ಏನು ಹೇಳ್ತಿದ್ಯಾ? ನಿನ್ನೆ ಫೆಸ್ಟ್ ಆದಮೇಲೆ ಲಕ್ಷ್ಮಿ ಊಟಕ್ಕೆ ಅಂತ ಇಲ್ಲಿಗೆ ಬಂದಾಗ ಲಕ್ಷ್ಮಿ ಮೇಲೊಂದು ಕೋಪಕ್ಕೆ ಅವ್ರು ಜ್ಯೂಸ್ ಒಳಗಡೆ ಡ್ರಿಂಕ್ಸ್ ಮಿಕ್ಸ್ ಮಾಡಿರೋದು ನೀವೇ ತಾನೆ? ಅವಳ ಮೇಲೆ ಕೋಪ ಇದ್ದಿದ್ದು ನಿಜ, ಆದರೆ ಅದಕ್ಕೆ ತಕ್ಕ ಶಾಸ್ತಿ ಆಯ್ತಲ್ಲ. ನಾವು ಮಾಡಿಲ್ಲ ಇದನ್ನ. ನನ್ನ ಮಕ್ಕಳ ನಿಜ ಹೇಳ್ತೀರಾ ಇಲ್ವಾ? ನಾವಲ್ಲ ಗುರು, ಒಬ್ಬ ವೆಯ್ಟರ್ ಮಿಕ್ಸ್ ಮಾಡ್ತಾ ಇದ್ದಿದ್ದು ನೋಡಿದೆ. ಏನ ವೆಯ್ಟರ? ಹಾಂ. ಅವ್ನು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಈ ವಿಡಿಯೋಲಿ ಇರೋರು ಯಾರಾದ್ರೂ ಅಂತ ನೋಡಿ. ಇವರೇ ಮಿಕ್ಸ್ ಮಾಡ್ತಾ ಇದ್ದಿದ್ದು. ನಮ್ಮ ಕಾಲೇಜ್ ಅವರ ಇವರು. ಇವ್ರನ್ನ ಆಲ್ರೆಡಿ ಎಕ್ಸ್ಪೆಲ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಹೊರಗೆ ಕುಡಿತಾ ಇದ್ರು ಅವರು. ನಾವು ಈ ಬಾಟ್ಲ್ ಜೊತೆ ಇನ್ನೂ ಬಾಟ್ಲಿಗಳು ಇಟ್ಟಿದ್ವಿ. ಆ ಬಾಟ್ಲು ನಮ್ಮದೇ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮನ್ನೇ ಬೈದು ಕಳಿಸಿದ್ರು. ಹೌದಾ? ಸರಿ ಬನ್ನಿ, ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ನೀವು ಅಷ್ಟು ಸಲ ಫೋನ್ ಮಾಡಿದ್ರು ಅವಳು ಫೋನ್ ತೆಗಿತಾ ಇಲ್ಲ. ಲಕ್ಷ್ಮಿ ಮಾತ್ರ ಅಲ್ಲ, ಆದಿನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಂದರೆ ಅವನು ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದಲ್ವಾ? ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಮಗ ಅಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನನ್ನ ತಂಗಿನೂ ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅತ್ತೆ. ಖಂಡಿತ ಇದರಲ್ಲಿ ಏನೋ ತಪ್ಪಾಗಿದೆ. ಅದಕ್ಕೆ ನನ್ನ ತಂಗಿ ಬಲಿಯಾಗಿದ್ದಾಳೆ ಅಷ್ಟೇ. ಓ, ನಿಮ್ಮ ತಂಗಿ ಪರ ಸಮರ್ಥನೆ ಮಾಡ್ಕೊಳ್ತಿದ್ದೀರಾ? ನೀವು ನಿಮ್ಮ ತಂಗಿ ಪರ ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರು ಸತ್ಯ ಏನು ಅನ್ನೋದನ್ನ ವಿಡಿಯೋದಲ್ಲೇ ನೋಡ್ತಾ ಇದೀವಲ್ಲ. ಯಾವ ವಿಡಿಯೋ? ಏನ್ ನಡೀತಿದೆ ಇಲ್ಲಿ? ಅದ್ಕೆ ಯಾಕಿಷ್ಟು ಜೋರಾಗಿ ಕಿರ್ಚಾಡ್ತಿದ್ದೀರಾ? ಏನಾಯ್ತು? ನೋಡಿ ಅತ್ತೆ, ನಿಮ್ಮ ಮುದ್ದು ಲಕ್ಷ್ಮಿ ಮಾಡಿರೋ ಅವಾಂತರನ ನಿನ್ನೆ ಕಾಲೇಜಲ್ಲಿ ಕುಡ್ದು ಕುಂಡಾಡಿದಾಳೆ. ಇದ್ಯಾಕೆ ಸಾಧ್ಯ? ನೆನ್ನೆ ಫೆಸ್ಟ್ ಮುಗಿದ್ಮೇಲೆ ಅವಳು ಕಾಲೇಜಲ್ಲೇ ಇರಲಿಲ್ಲ, ಆದಿ ಜೊತೆ ಅವ್ರ ಫ್ರೆಂಡ್ ಮನೇಲಿದ್ಲು. ಮತ್ತೆ ಇದೆಲ್ಲ ಹೇಗೆ? ನೆನ್ನೆ ಆದಿನ ಭೇಟಿ ಮಾಡಿದಾಗ್ಲೂ ಇದ್ರ ಬಗ್ಗೆ ಅವನೇನು ಹೇಳಿಲ್ವಲ್ಲ. ರೇ, ಯಾಕೆ ದೇವ್ಕಿ, ಯಾಕೇನು ಮಾತೇ ಆಡ್ತಾ ಇಲ್ಲ? ಈ ವಿಡಿಯೋ ಮೇಲೆ ನಿಮಗೆ ನಂಬಿಕೆನೇ ಬರ್ತಾ ಇಲ್ವಾ? ಹೀಗೇನೆ ಮನೆಯಲ್ಲಿ ಎಲ್ಲರ ಹತ್ರನೂ ನಂಬಿಕೆ ಗಳಿಸಿ ಈಗ ಕುತ್ಕೆ ಕುಯ್ಯೋಕ್ ಕೆಲಸ ಮಾಡಿದಾಳೆ. ಬಾಯಿಗೆ ಬಂದಾಗ ಮಾತಾಡಿ ಸಣ್ಣ ಕಿಡಿನ ಉರಿಯೋ ಜ್ವಾಲೆ ಆಗಿ ಮಾಡಬೇಡ. ಅವ್ರು ಬರೋ ತನಕ ಸುಮ್ಮನೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಲಕ್ಕಿ, ಯಾಕೆ ಕುಂಟ್ಕೊಂಡ್ ಬರ್ತಾ ಇದೆಯಾ? ಏನಾಯ್ತು? ಅಣ್ಣ, ನೀನು ಗಾಬರಿ ಆಗ್ಬೇಡ. ಅದು ನಿನ್ನೆ ಡ್ಯಾನ್ಸ್ ಎಲ್ಲ ಮಾಡಿದ್ವಲ್ಲ ಅನ್ನೋ ಅಷ್ಟೇ. ಈಗ ನಿನಗಾಗಿರೋ ನೋವಿನ ಬಗ್ಗೆ ಕೇಳೋ ಅಷ್ಟು ತಾಳ್ಮೆ ನನಗಿಲ್ಲ. ನೀನು ಮಾಡಿರೋ ತಪ್ಪಿಂದ ನಾವು ಅನುಭವಿಸ್ತಾ ಇದೀವಲ್ಲ ನೋವು, ಆ ನೋವಿನ ಬಗ್ಗೆ ಹೇಳು. ಬಾರೆ ಇಲ್ಲಿ. ಹೇಳೆ, ಯಾಕೆ ಹೀಗೆ ಮಾಡ್ದೆ?
ವಿಮಲಾ ಈಗ ತಾನೇ ಬಂದಿದ್ದಾಳೆ, ಪಾಪ ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡು. ಹೇಳ್ಬಿಟ್ಟು ಸುಧಾರಿಸ್ಕೊಳ್ಳಿ ಬಿಡಿ ಮಾವ. ಬೇಕಿದ್ರೆ ನಾನೇ ಜ್ಯೂಸ್ ಮಾಡ್ತಂದು ಇವಳು ಕುಡ್ಸಿ ಇವಳು ಮಾಡಿರೋ ಕೆಲ್ಸಕ್ಕೆ ಶಭಾಷ್ ಅಂತಾನೂ ಹೇಳ್ತೀನಿ, ಸರಿನಾ? ಅತ್ಗೆ, ಅವಳು ಈಗಾಗಲೇ ನೊಂದಿರೋ ಥರ ಕಾಣ್ತಿದ್ದಾಳೆ. ಈ ಥರ ಮಾತಾಡಿ ಇನ್ನಷ್ಟು ನೋವು ಕೊಡಬೇಡಿ ಪ್ಲೀಸ್. ಎಲ್ರು ಸ್ವಲ್ಪ ಸುಮ್ಮನೆ ಇದ್ಬಿಡಿ. ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಇವಳು ಉತ್ತರ ಕೊಡೋವರೆಗೂ ಯಾರು ಏನು ಮಾತಾಡ್ಬೇಡಿ. ಹೇಳೆ, ಯಾಕೆ ಹೀಗೆ ಮಾಡ್ದೆ? ಮತ್ತೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಬೆಳಗ್ಗೆನೇ ಗೊತ್ತಾಗಿತ್ತು. ಓ, ರಾತ್ರಿ ಕುಡ್ದಿದ್ಯಲ್ವಾ, ಅದಕ್ಕೆ ಗೊತ್ತಾಗ್ಲಿಲ್ಲ. ಹೋಗ್ಲಿ, ಈಗ ಬೆಳಗ್ಗೆ ಆದ್ರೂ ಗೊತ್ತಾಯ್ತಲ್ಲ. ಈಗ ಹೇಳು, ಯಾಕೆ ಕುಡ್ದೆ ಅಂತ. ಇಲ್ಲ, ನಾನು ಹೇಗೆ ಕುಡ್ದೆ ಅಂತ ಗೊತ್ತಿಲ್ಲ. ನಾನು ಕುಡ್ದಿದ್ದು ಬರೀ ಜ್ಯೂಸ್ ಮಾತ್ರ. ಆದರೆ ಅದರಲ್ಲಿ ಯಾರೋ ಮಿಕ್ಸ್ ಮಾಡಿ ನನಗೆ ಕುಡಿಸ್ಬಿಟ್ಟಿದ್ದಾರೆ. ಕೇಳಿಸ್ಕೊಂಡಿ ಅಮ್ಮ? ಅಣ್ಣ ತಂಗಿ ಇಬ್ರದ್ದು ಸೇಮ್ ಡೈಲಾಗು. ಇತ್ತೀಚೆಗೆ ಜ್ಯೂಸಲ್ಲಿ ಎಣ್ಣೆ ಮಿಕ್ಸ್ ಮಾಡಿದ್ರೆ ಟ್ರೆಂಡಿಂಗ್ ಆಗಿದ್ಯಾ? ನೀನ್ ಇದನ್ನೆಲ್ಲ ಮಾಡಿದ್ದು ಈ ಮನೆ ಮರ್ಯಾದೆ ಕಳಿಬೇಕು, ನನ್ನ ಮಗನ ಹೆಸರಿಗೆ ಮಸಿ ಬಳಿಬೇಕು ಅಂತ ತಾನೆ? ವಿಮಲಾ ಹತ್ರ ಲಕ್ಷ್ಮಿ ಸರಿಯಾಗಿ ಲಾಕ್ ಆದ್ಲು. ತಗೋ, 50 ನಿನಗೆ, ಇನ್ನು 50 ನನಗೆ. ಲೋ ಮಗ, ನಾವು ಕಾಲೇಜಿನಲ್ಲಿ ಓದಿ ಕೆಲ್ಸಕ್ಕೆ ಸೇರಿದ್ರು ಕೂಡ ಇಷ್ಟೊಂದು ದುಡ್ಡು ದುಡಿಯಕ್ಕೆ ಆಗ್ತಿರ್ಲಿಲ್ಲ ನೋಡು. ಇನ್ಮೇಲೆ ಇಂಥ ಕೆಲಸನೇ ಮಾಡ್ಕೊಂಡಿರ್ಬೇಕು ನೋಡು. ಸರಿ ಮಗ. ಎಸ್, ಚೆಸ್. ನನ್ನ ಮಕ್ಕಳ ಮಾಡೋದೆಲ್ಲ ಮಾಡಿ ಇಲ್ಲಿ ಕುತ್ಕೊಂಡು ಕುಡಿತಾ ಇದ್ದೀರಾ? ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಂಡ್ರು. ಹಾಳಾದವರು ಎಲ್ಲಾದರೂ ಎಸ್ಕೇಪ್ ಆಗಿ ಅಂತ ಹೇಳಿದ್ರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗೇನಾದರೂ ಎಲ್ಲರೂ ಮುಂದೆ ನಾನೇ ಮಾಡಿಸಿದ್ದು ಅಂತ ಬಾಯಿ ಬಿಟ್ಬಿಟ್ರೆ ಏನಪ್ಪ ಮಾಡೋದು?